ಕರ್ನಾಟಕ ಸರ್ಕಾರವು ದ್ವೇಷ ಭಾಷಣ ವಿಧೇಯಕ 2025 ವಿರುದ್ಧ ರಾಜ್ಯದ ಹಲವು ಹಿಂದೂ ಸಂಘಟನೆಗಳು, ಧಾರ್ಮಿಕ ಸಂಸ್ಥೆಗಳು ಮತ್ತು ಜಾಗೃತ ನಾಗರಿಕರು ಭಾರೀ ವಿರೋಧ ವ್ಯಕ್ತಪಡಿಸಿದ್ದು, ಈ ಮಸೂದೆ ಹಿಂದೂ ಧಾರ್ಮಿಕ ಆಚರಣೆ ಮತ್ತು ನಾಯಕತ್ವದ ಧ್ವನಿಯನ್ನು ಕುಂಠಿತಗೊಳಿಸುವ ಅಪಾಯಕಾರಿ ಕಾನೂನು ಆಗಬಲ್ಲದೆಂದು ಮಸೂದೆಯನ್ನು ರಾಜ್ಯಪಾಲರು ಅನುಮೋದಿಸದಂತೆ ಒತ್ತಾಯಿಸಿ ಶ್ರೀರಾಮ ಸೇನೆಯಿಂದ ಪ್ರತಿಭಟಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಶ್ರೀರಾಮ್. ದ್ವೇಷ ಭಾಷಣ, ದ್ವೇಷ ಅಪರಾಧ ಪ್ರತಿಬಂಧಕ ವಿಧೇಯಕಕ್ಕೆ ಧಿಕ್ಕಾರ. ಧಿಕ್ಕಾರ, ಧಿಕ್ಕಾರ. ದ್ವೇಷ ಭಾಷಣ ಅಪರಾಧಗಳ ವಿಧೇಯಕಕ್ಕೆ ಧಿಕ್ಕಾರ. ಧಿಕ್ಕಾರ, ಧಿಕ್ಕಾರ. ದ್ವೇಷ ಭಾಷಣಕ್ಕೆ ಧಿಕ್ಕಾರ, ಧಿಕ್ಕಾರ. ಧಿಕ್ಕಾರ, ಧಿಕ್ಕಾರ. ಓದ್ಬಿಟ್ಟು ಹೇಳಿ. ಹಾಸನ ಜಿಲ್ಲೆ ಧರ್ಮನಾಯಕ ಜಿಲ್ಲಾಧ್ಯಕ್ಷ ಶ್ರೀರಾಮ ಸೇನೆ ಘಟಕ. ಈಗ ಏನು ರಾಜ್ಯ ಸರ್ಕಾರ ಮಸೂದೆಯನ್ನು ತಂದಿದೆಯೋ, ಹಿಂದೂ ಧಾರ್ಮಿಕತೆಗೆ ಧಕ್ಕೆ ಉಂಟು ಮಾಡ್ತಿದೆಯೋ, ಆ ಮಸೂದೆಯಲ್ಲಿ ಏನೇನು ವಿಚಾರಗಳನ್ನು ತಂದಿದ್ದಾರೋ ಅದನ್ನು ಸ್ವಚ್ಛತವಾಗಿ ನಮಗೆ ಬಹಿರಂಗವಾಗಿ ಕೊಡಬೇಕು ಅಂತ ನಾವು ಈಗ ರಾಜ್ಯಪಾಲರಿಗೆ ಮನವಿಯನ್ನು ಸಲ್ಲಿಸೋದಕ್ಕಂತ ಡಿ.ಸಿ ಮುಖಾಂತರವಾಗಿ ಬಂದಿದ್ದೀವಿ. ಈ ಮಸೂದೆಯಲ್ಲಿ ಧಾರ್ಮಿಕತೆ ಹಾಗೂ ನಾಯಕತ್ವಗಳಿಗೆ ಒಂದು ಧಕ್ಕೆ ತರುವಂತಹ ಮಸೂದೆಯನ್ನು ತಂದಿದ್ದಾರೆ. ಇಲ್ಲಿ ನಮ್ಮ ಹಿಂದೂ ಕಾರ್ಯಕರ್ತಗಳಿಗೆ ಧಕ್ಕೆ ಬರುವಂತಹ ಎಲ್ಲ ಮಸೂದೆಯನ್ನು ನಾವು ಮತ್ತೆ ಘೋಷಣೆ ಮಾಡಿ ನಾವು ರಾಜ್ಯಪಾಲರಿಗೆ ಒಂದು ಮನವಿಯನ್ನು ಕೊಟ್ಟಿದ್ದೀವಿ. ಈ ಮನವಿ ಮುಖಾಂತರವಾಗಿ ನಮಗೆ ಈ ಧಕ್ಕೆಯನ್ನು ಯಾವ ರೀತಿಯಲ್ಲಿ ನಮಗೆ ಒಂದು ಸ್ಪಷ್ಟನೆಯಾಗಿ ಇದನ್ನು ಅರ್ಥಪೂರ್ಣವಾಗಿ ನಮಗೊಂದು ಕೊಡಬೇಕು, ಮನವಿಯನ್ನು ಮಾಡಬೇಕು ಅಂತೇಳಿ ರಾಜ್ಯಪಾಲರಿಗೆ ಒಂದು ಮನವಿ ಕೊಟ್ಟಿದ್ದೀವಿ. ರಾಜ್ಯ ಸರ್ಕಾರ ಸಹ ಇದೇ ಥರ ನಮ್ಮ ಹಿಂದೂಗಳನ್ನ ಯಾಕೆ ಹಿಂಗೆ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ನಮಗಂತೂ ತಿಳಿದೇ ಇಲ್ಲ. ನಮ್ಮ ಹಿಂದೂ ಕಾರ್ಯಕರ್ತರುಗಳು ಅವ್ರಿಗೇನು ಏನಾಗಿದೆಯೋ ಅಂತ ಗೊತ್ತಿಲ್ಲ. ಅದರವಾಗಿ ರಾಜ್ಯ ಸರ್ಕಾರದಿಂದ ನಮಗೆ ಹಿಂದೂಗಳು ಸಹ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಇದು ನಮಗೆ ಖಂಡಿಸ್ತೀವಿ. ರಾಜ್ಯ ಸರ್ಕಾರದಲ್ಲಿ ನಾವು ಹಿಂದೂಗಳಾಗಿದ್ದೀವಿ. ನಾವು ಹಿಂದೂಗಳಾಗಿ ಅವರಿಗೆಲ್ಲ ನಾವು ಕೊಟ್ಟಿದೆ ನಮ್ಮದು. ಇಲ್ಲಿ ನಾವು ಹಿಂದೂಗಳಾಗಿ ಇದ್ದೀವಿ. ಆದ್ದರಿಂದ ಇದನ್ನು ಒಂಚೂರು ಖಂಡಿಸಿ ರಾಜ್ಯ ಸರ್ಕಾರ ಗಮನವನ್ನು ಹರಿಸಬೇಕು ಅಂತ ಮಾತಾಡ್ತೇವೆ.